ಹುಡುಗಿ ಇವತ್ತು ಅಮ್ಮನ ಮನೆಗೆ ಹೊರಡ್ತಾ ಇದ್ದಾಳೆ. ಹುಡುಗಿ ಮುಖದಲ್ಲಿ ಖುಷಿ ನೋಡಿ. ಹಲೋ, ಗುಡ್ ಮಾರ್ನಿಂಗ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕೌಶಿಯ ಊರಿಗೆ ಹೋಗ್ತಾ ಇದ್ದೇವೆ. ಕೌಶಿಯ ದೊಡ್ಡನ ಮನೆಗೆ, ಅಜ್ಜಿ ಮನೆಗೆ ಹೋಗ್ತಾ ಇದ್ದೇವೆ. ದೊಡ್ಡನ ಮನೆಗೆ, ಅಜ್ಜಿ ಮನೆಗೆ ಹೋಗ್ತಾ ಇದ್ದೇವೆ. ಊರಿಗೆ ಹೋಗುವಂಥ ಖುಷಿ. ಅಲ್ಲಿ ಪೂಜೆ ಇದೆ ಇವತ್ತು, ಸೊ ಹಾಗಾಗಿ ಹೋಗಬೇಕು ಅಂತ ರೆಡಿ ಆಗ್ತಾ ಇದ್ದೀವಿ. ಆಯಿತು, ರೆಡಿ ಎಲ್ಲ ಆಗಿ ಆಯಿತು. 9 ಗಂಟೆ ಕಳೀತು, 9 ಗಂಟೆ 10 ನಿಮಿಷ ಆಯಿತು. ಅಮ್ಮನ ನೋಡ್ತೀರಾ? ಅಮ್ಮನ ಸಾರಿ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ಕಲರ್ ಕಾಂಬಿನೇಷನ್ ಇದ್ರದ್ದು. ಒಂಥರ ರೆಡ್ ಒಂಥರ ಏನು ಪಿಂಕ್ ರೆಡ್ ಮಿಕ್ಸ್ ಇದೆ, ಹಾಗೆ ಮೆರೂನ್ ಕಾಂಬಿನೇಷನ್. ಅದಕ್ಕೆ ನೋಡಿ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗಿದು ಸಾರಿ ಕಾಂಬಿನೇಷನ್. ಚಂದ ಕಾಣ್ತಾ ಇದೆ ಅಮ್ಮನಿಗೆ. ನಾವಿಬ್ಬರು ಡ್ರೆಸ್ ಹಾಕ್ಕೊಂಡಿದ್ದೀವಿ, ಮಗು ಇದೆ ಅಂತ ಅಂದ್ಬಿಟ್ಟು ಅಮ್ಮ ಸಾರಿ ಉಟ್ಕೊಂಡಿದ್ದಾರೆ. ನಾವು ಇಬ್ಬರು ಸಹ ಡ್ರೆಸ್ ಹಾಕ್ಕೊಂಡಿದ್ದೀವಿ. ನಾನು, ಅಮ್ಮ, ಕೌಶಿ, ನಮ್ಮ ಪುಟಾಣಿ, ಹಾಗೆ ನನ್ನ ಮಗ, 4 ಜನ ಹೋಗ್ತಾ ಇದ್ದೀವಿ. ಬೈಲೂರು 5 ಜನ ಹೋಗ್ತಾ ಇದ್ದೀವಿ. ಬೈಲೂರಿಗೆ ಹೋಗ್ತಾ ಇದ್ದೀವಿ. ಬೈಲೂರಿಗೆ, ಕೌಶಿ ಊರಿಗೆ. ಕಾರ್ಕಳದಿಂದ ಸ್ವಲ್ಪ ಇದೆ ಬೈಲೂರಿಗೆ. ಓಕೆ, ಹಾಗೆ ಇವತ್ತಿನ ಲಾಗ್ನ ಶುರು ಮಾಡೋಣ. ಹೇಗೆ ಹೋಗುತ್ತೆ ಸಂಜೆ ತನಕ ಅಂತ ನೋಡೋಣ. ಸಂಜೆ ತನಕ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನನಗೆ ಸಂಜೆ ತನಕ ಈ ವಿಡಿಯೋನ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ. ಒಂದು 3 ದಿನದ ಲಾಗ್ನ ಇಲ್ಲಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ, ಎಲ್ಲವನ್ನ ಸೇರಿಸ್ಬಿಟ್ಟು ಒಂದೇ ವಿಡಿಯೋದಲ್ಲಿ ಹಾಕಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕೌಶಿ ಡೆಲಿವರಿ ಆದ ನಂತರ ಊರಿಗೆ ಹೋಗೇ ಇಲ್ಲ. ಹೇಗೋ ಇವಾಗ ನಮ್ಮ ಮನೆಯಲ್ಲಿ ಇದ್ದಾಳಲ್ವ ಅಂತ ಅಂದ್ಬಿಟ್ಟು ನಾವೇ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿರುವಂಥದ್ದು. ಅವರ ದೊಡ್ಡ ಮನೆಯಲ್ಲಿ ಪೂಜೆ ಇತ್ತು. ದೊಡ್ಡ ಮನೆ ಅಂತ ಹೇಳಿದ್ರೆ ಅವಳ ಅಮ್ಮ ಅಜ್ಜಿ ಎಲ್ಲ ಹುಟ್ಟಿ ಬೆಳೆದಿರುವಂತಹ ಮನೆ, ಅಜ್ಜಿ ಅಮ್ಮನ ಮನೆ. ಅಲ್ಲಿ ಪೂಜೆ ಇದೆ. ಅಂದ್ರೆ ಇವತ್ತು ಆದಿಶಕ್ತಿ ಆಮೇಲೆ ರಕ್ತೇಶ್ವರಿ ದೇವಿಗೆ ಪೂಜೆ ಇರುವಂತದ್ದು. ನಾಳೆ ದೇವರುಗಳ ಪ್ರತಿಷ್ಠೆ ಇಲ್ಲ. ಒಂದು 3 ದಿವಸ ಅಲ್ಲಿ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ಸೊ ಒಂದಿನಾದ್ರೂ ಕರ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಟಿದೀವಿ. ಆನ್ ದ ವೇ ನಮಗೆ ಅರುವ ಅಳದಂಗಡಿ ಅಂತ ಅಂದ್ಬಿಟ್ಟು ಒಂದು ಪ್ಲೇಸ್ ಸಿಗತ್ತೆ, ಆಯ್ತಾ. ಇಲ್ಲಿ ಸತ್ಯದೇವತೆ ಕಲ್ಲುಟಿ ಅಮ್ಮಂದು ದೈವಸ್ಥಾನ ಇದೆ, ತುಂಬಾ ಪವರ್ಫುಲ್. ಹಾಗೆ ಇಲ್ಲಿ ರೋಡಲ್ಲಿ ಹೋಗ್ತಾ ಇರುವಂತ ಪ್ರತಿಯೊಬ್ರು ಕೂಡ ಈ ದೇವಸ್ಥಾನದ ಬಗ್ಗೆ ಗೊತ್ತಿರೋರು ಒಂದ್ಸಲ ಬಂದು ಗಾಡಿ ನಿಲ್ಲಿಸ್ಬಿಟ್ಟು ಬಂದು ಇಲ್ಲಿ ದೇವರ ದರ್ಶನ ಮಾಡ್ಬಿಟ್ಟು ಹಾಗೆ ಪ್ರಸಾದ ಎಲ್ಲ ತಗೊಂಡು ಹೋಗ್ತಾರೆ. ದೇವಸ್ಥಾನ ಕ್ಲೋಸ್ ಇರುತ್ತೆ, ಬೆಳಿಗ್ಗೆ ಸಂಜೆ ಟೈಮಲ್ಲಿ ಪೂಜೆ ಇರುತ್ತೆ ಅನ್ನೋ ಸರಿ ನನಗೆ ಗೊತ್ತಿಲ್ಲ. ಬಟ್ ನಾವಂತೂ ತುಂಬಾ ಸಲ ಈ ಕಡೆಯಿಂದ ಹೋಗ್ತಾ ಇರ್ಬೇಕಿದ್ರೆ ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪ್ರಸಾದ ತಗೊಂಡೇ ಹೋಗ್ತೀವಿ. ಹಾಗೆ 11:30 ಆಗಿದೆ. ನಾವು ಕೌಶಿ ಅಜ್ಜಿ ಮನೆಗೆ ರೀಚ್ ಆಗ್ಬೇಕಿದ್ರೆ ಪೂಜೆಗೆ ತಯಾರಿ ಎಲ್ಲ ನಡೀತಾ ಇತ್ತು. ಅಲ್ಲಿ ಪೂಜೆ ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸಿ ಆದ ನಂತರ ವಾಪಸ್ ನಮ್ಮ ಮನೆಗೆ ಹೊರಟ್ವಿ. ಸಂಜೆ 5 ಗಂಟೆ ಆಗಿದೆ ಮನೆ ತಲುಪಬೇಕಿದ್ರೆ. ಹಾಗೆ ಅವತ್ತಿನ ದಿನ ಲಾಗ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇದು ನೆಕ್ಸ್ಟ್ ಡೇ ವಾಪಸ್ ಲಾಗ್ ಕಂಟಿನ್ಯೂ ಆಗ್ತಾ ಇದೆ. ನಮ್ಮ ಚಾನಲ್ 5 ಜನ ಆತ 5 ತಂದು ಹಾಗೆ ನಮ್ಮ ಪುಟಾಣಿ ಕೂಡ ಎದ್ದಿದ್ದ, ಅವನಿಗೆ ಅಮ್ಮ ಜೋಯಿ ಮಾಡ್ತಾ ಇದ್ದಾರೆ. ಅವನನ್ನ ಹಾಗೆ ಅವ್ರ ಜೊತೆ ಬಿಟ್ಟು ನಾನು ಕೌಶಿ ಅಡುಗೆ ಮನೆಗೆ ಬಂದಿದ್ದೀವಿ ಊಟಕ್ಕೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು. ಇವತ್ತು ಶಿವರಾತ್ರಿ, ಹಾಗಾಗಿ ವೆಜ್ ಅಡಿಗೆ ಸಿಂಪಲ್ ಆಗಿ ಅಡುಗೆಗಳನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಜ್ಜಿಗೆ, ಹಪ್ಪಳ, ಸಾರು, ಸಾಂಬಾರು, ಆಮೇಲೆ ವೈಟ್ ರೈಸ್ ಈ ಥರ ಮಾಡ್ಕೊಂಡಿದ್ವಿ. ಸುಮ್ಮನೆ ಏನೋ ಒಂಥರ ಸಾಂಬಾರು ಮಾಡಿ ಊಟ ಮಾಡೋದಕ್ಕಿಂತ ಈ ಥರ ಸ್ಪೆಷಲ್ ಆಗಿ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಅಮ್ಮ ಪಾಯಸ ಮಾಡಿದ್ರು, ಆಯ್ತಾ. ಈ ಹೆಸರು ಬೇಳೆ ಆಮೇಲೆ ಸಾಬಾಕ್ ಇದೆಯಲ್ವಾ, ಅದನ್ನ ಚೆನ್ನಾಗಿ ಹುರ್ಕೊಂಡಿದ್ರು. ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡು ಪಾಯಸ ಮಾಡಿದ್ದು, ತುಂಬಾ ಟೇಸ್ಟಿ ಆಗಿತ್ತು. ಹಲೋ, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹ್ಯಾಪಿ ಶಿವರಾತ್ರಿ ಎಲ್ರಿಗೂ. ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಈ ವರ್ಷ ಶಿವರಾತ್ರಿ ಸಂಡೇ ಬಂತು, ಹಾಗಾಗಿ ಸಂಡೇ ಯಾವಾಗ್ಲೂ ನಮ್ಮ ಮನೆಯಲ್ಲಿ ನಾನ್ ವೆಜ್ ಅಡಿಗೆಗಳನ್ನ ಮಾಡ್ತಾ ಇರ್ತೀನಲ್ವಾ. ಇವತ್ತು ವೆಜ್ ಅಡಿಗೆ, ರಸಂ, ಸಾಂಬಾರು, ಹಾಗೆ ಪಾಯಸ, ಹೋಳಿಗೆ, ಆಮೇಲೆ ಹಪ್ಪಳ, ಹಾಗೆ ಮಜ್ಜಿಗೆ, ಸಿಂಪಲ್ ಅಡಿಗೆ ಮಾಡಿದೀವಿ. ಸಿಂಪಲ್ ಆಗಿ ಒಂದು ವೆಜ್ ಅಡಿಗೆನ ಮಾಡಿದೀವಿ. ಸಂಡೇ ಆದ್ರಿಂದ ಸ್ವಲ್ಪ ಎಲ್ರಿಗೂ ಕೂಡ ನಾನ್ ವೆಜ್ ನೆನಪು ಬರ್ತಾ ಇದೆ. ಅಂದ್ರೆ ನಾನ್ ವೆಜ್ ಜಾಸ್ತಿ ಮಾಡೋದಲ್ವಾ ಸಂಡೇ ದಿನ. ಚಿಕನ್ ಎಲ್ಲ ಜಾಸ್ತಿ ಮಾಡ್ತಾ ಇರ್ತೀನಿ. ಇವತ್ತು ಯಾರಿಗೆ ಸಹ ಚಿಕನ್ ಇಲ್ಲ. ಇವತ್ತು ಇದೆ ಸಿಂಪಲ್ ಆಗಿ ವೆಜ್ ಅಡಿಗೆ. ಇನ್ನ ಟೈಮ್ 1 ಗಂಟೆ ಆಗ್ತಾ ಬಂತು, ಊಟ ಮಾಡ್ಬೇಕು. ಅಮ್ಮ ಎಲೆ ಹಾಕ್ತಾ ಇದ್ದಾರೆ. ನಮ್ಮ ಪುಟಾಣಿಗೆ ಇವತ್ತು ನಿದ್ದೆನೇ ಇಲ್ಲ. ಬೆಳಿಗ್ಗೆಯಿಂದ ನಿದ್ದೆನೆ ಮಾಡಿಲ್ಲ. ಒಂದು ಗಂಟೆ ಏನೋ ಮಾಡಿದಾನೆ ಅಷ್ಟೇ, ಬಿಟ್ರೆ ನಿದ್ದೆನೆ ಮಾಡಲ್ಲ. ಇವಾಗ ಅಮ್ಮ ತೂಗ್ಸಿ ಮಲಗಿಸಿದ್ದಾರೆ, ತೊಟ್ಲಲ್ಲಿ ಮಲಗಿದಾನೆ. ಅವನು ಎದ್ದೇಳೋದಕ್ಕಿಂತ ಮೊದ್ಲು ಇವಾಗ ಊಟ ಮುಗಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಒಬ್ರು ಯಾರಾದ್ರೂ ಅವನ ಜೊತೆ ಇರ್ಬೇಕು. ಮತ್ತೆ ಎಲ್ರಿಗೂ ಸಹ ಊಟ ಮಾಡ್ಲಿಕ್ಕೆ ಆಗ್ತದೆ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಲಿಕ್ಕೆ ಆಗಲ್ಲ. ಒಬ್ರಾದ್ರೂ ಅವನ ಜೊತೆ ಇರ್ಬೇಕು.
ಮತ್ತೆ ಎಲ್ರು ಜೊತೆ ಕುತ್ಕೊಂಡು ಊಟ ಮಾಡ್ತೀವಿ. ಅದು ಅಷ್ಟೊಂದು ಸಮಾಧಾನ ಅಂತ ಆಗಲ್ಲ. ಇವತ್ತು ಬೇರೆ ಸ್ಪೆಷಲ್ ಡೇ ಅಲ್ವಾ, ಸೊ ಹಾಗಾಗಿ ಎಲ್ಲ ಹಾಕೊಂಡು ಕುತ್ಕೋತೀವಿ. ಎಲ್ರು ಜೊತೆಗೆ ಉತ್ಕೊಳ್ಳೋಣ ಅಂತ. ನನ್ ಮಗ ಲೈಬ್ರರಿಗೆ ಹೋಗಿದ್ದಾನೆ, ಇನ್ನು ಬಂದಿಲ್ಲ. ಅವನು ಸ್ವಲ್ಪ ಲೇಟ್ ಆಗತ್ತೆ ಬರ್ಬೇಕಿದ್ರೆ ಅಂತ ಅನ್ಕೋತೀನಿ. ಇಂಚ ಶಿವರಾತ್ರಿ ಅಂತ ಹೇಳಿದ್ರೆ ಕೆಲವೊಬ್ರು ಉಪವಾಸ ಇರ್ತಾರೆ, ಜಾಗರಣೆ ಇರ್ತಾರೆ, ಈ ತರ ಎಲ್ಲ ಮಾಡ್ತಾರೆ. ನಾವು ಉಪವಾಸ ಎಲ್ಲ ಏನು ಮಾಡಲ್ಲ. ಏನಾದ್ರೂ ಈ ತರ ಸಿಂಪಲ್ ಆಗಿ ಅಡಿಗೆಗಳನ್ನ ಮಾಡ್ಕೋತೀನಿ ಮನೆಯಲ್ಲಿ. ಸೂಪರ್ ಆಗಿದೆ ರಸಂ. ಸಾಂಬಾರ್ ಹೇಗಾಗಿದೆ ಗೊತ್ತಿಲ್ಲ. ಕುಂಬಳಕಾಯಿ ಸಾಂಬಾರ್ ಮಾಡಿದ್ವಿ ಇವತ್ತು. ದೇವಸ್ಥಾನದ ಸ್ಟೈಲಲ್ಲಿ ಊಟ ಮಾಡುವ ಅಂತ ಅನ್ನಿಸ್ತು. ಯಾವಾಗಲೂ ಒಂದೇ ಥರ ಬೇಡ, ಸ್ವಲ್ಪ ಚೇಂಜಸ್ ಇರಲಿ ಅಂತ ಅಂದ್ಬಿಟ್ಟು ಈ ಥರ ಅಡುಗೆನ ಮಾಡ್ಕೊಂಡಿದ್ದೀವಿ. ಇನ್ನು ಇವತ್ತು ನಾನು ಮಾಡಿರುವಂತಹ ಅಡಿಗೆ ಎಲ್ಲಾನು ಕೂಡ ಉಡುಪಿಯ ದೇವಸ್ಥಾನದ ಶೈಲಿಯಲ್ಲಿ ಮಾಡಿರುವಂಥದ್ದು. ತುಂಬಾ ರುಚಿಯಾಗಿ ಬರುತ್ತೆ. ಈ ರೆಸಿಪಿನೆಲ್ಲ ಶೇರ್ ಮಾಡೋದಕ್ಕೆ ಆಗಿಲ್ಲ, ಸ್ವಲ್ಪ ಲೇಟ್ ಆಯ್ತು. ಮನೇಲಿ ಸ್ವಲ್ಪ ಕೆಲಸಗಳು ಜಾಸ್ತಿ ಇರುತ್ತೆ ಇವಾಗ ಪುಟಾಣಿ ಇರೋದ್ರಿಂದ. ಎಷ್ಟು ಮಾಡಿದ್ರು ಮುಗಿಯಲ್ಲ. 11:15 ಆಗಿದೆ ನಾವು ಅಡಿಗೆ ಕೆಲಸ ಶುರು ಮಾಡಬೇಕಿದ್ರೆ, ಹಾಗಾಗಿ ರೆಸಿಪಿನ ಶೂಟ್ ಮಾಡೋದಕ್ಕೆ ಆಗಿಲ್ಲ. ಬಟ್ ತುಂಬಾ ಚೆನ್ನಾಗಾಗಿತ್ತು ಅಡಿಗೆ ಮಾತ್ರ. ಫಸ್ಟ್ ರಸಮಲ್ಲಿ ಊಟ ಮಾಡಿದೆ, ನಂತರ ಸಾಂಬಾರ್ ಹಾಕೊಂಡು ಊಟ ಮಾಡಿದೆ. ಸೇಮ್ ದೇವಸ್ಥಾನದ ಸ್ಟೈಲಲ್ಲೇ ಊಟ ಮಾಡಿದ್ದೀನಿ ಇವತ್ತು ನಾನು. ನಂತರ ಪಾಯಸ, ಆಮೇಲೆ ಹೋಳಿಗೆ, ತುಪ್ಪ ಎಲ್ಲಾನು ಇತ್ತು. ಪಲ್ಯ ಏನು ಮಾಡಿಲ್ಲ ನಾನಿವತ್ತು. ಪಲ್ಯ ಮಾಡಿದ್ರೆ ನಮ್ಮ ಮನೆಯಲ್ಲಿ ಯಾರಿಗೂ ಅಷ್ಟೊಂದು ಇಷ್ಟ ಅಂತ ಆಗಲ್ಲ. ಸುಮ್ಮನೆ ಎಲೆ ತುದಿಗೆ ಹಾಕೊಂಡ್ಬಿಟ್ಟು ಆಮೇಲೆ ಬಿಸಾಡ್ಬಿಡ್ತಾರೆ. ಸೊ ಹಾಗಾಗಿ ಪಲ್ಯ ಮಾಡಿಲ್ಲ. ಸೇಮ್ ದೇವಸ್ಥಾನದ ಸ್ಟೈಲಲ್ಲಿ ಇವತ್ತು ಊಟನ ಮಾಡಿ ಮುಗಿಸಿದ್ವಿ. ಎಲ್ಲರಿಗೂ ತುಂಬಾ ಖುಷಿ ಆಯ್ತು. ಅಮ್ಮ ಕೌಶಿ ಇದ್ರಲ್ವಾ, ಅವ್ರು ಇದ್ದಿದ್ರಿಂದ ತುಂಬಾ ಖುಷಿ ಆಯ್ತು ಇನ್ನೂನು ನಮ್ಗೆ. ಅಮ್ಮ ಮಾಡಿರೋ ಪಾಯಸ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ನಾನು ಇಲ್ಲಿ ತನಕ ಟ್ರೈ ಮಾಡಿಲ್ಲ. ಎರಡನ್ನು ಕೂಡ ಅಂದ್ರೆ ತುಪ್ಪದಲ್ಲಿ ಹುರ್ದ್ಬಿಟ್ಟು ಪಾಯಸ ಮಾಡಿರ್ಲಿಲ್ಲ. ಇವತ್ತು ಅಮ್ಮ ಮಾಡಿದ್ರಲ್ವಾ, ಇನ್ನೊಂದ್ಸಲ ಟ್ರೈ ಮಾಡಬೇಕು. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಇದು ನೆಕ್ಸ್ಟ್ ಡೇ ವಾಪಸ್ ಬೆಳಿಗ್ಗೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಅಮ್ಮ ತಿಂಡಿಗೆ ಇಡ್ಲಿ ಮಾಡಿದ್ರು ಆಯ್ತಾ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನ ಯಾವ ತರ ಮಾಡೋದಂತ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ತಿಳಿಸ್ತೀನಿ. ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ನ ಇದಕ್ಕೆ ಆಡ್ ಮಾಡಿದ್ದಾರೆ. ಅಂದ್ರೆ ಈಸ್ಟ್ ಆಗ್ಲಿ, ಸೋಡಾ ಪೌಡರ್ ಆಗ್ಲಿ ಏನು ಹಾಕಿಲ್ಲ. ನೆಕ್ಸ್ಟ್ ಟೈಮ್ ಹೇಳ್ತೀನಿ ಆಯ್ತಾ. 2 ಸ್ಪೂನ್ ಅಷ್ಟು ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕೊಂಡಿದ್ದಾರೆ. ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಹೆಸರು ಬೇಳೆ ಹಾಕೊಂಡು 1 kg ಅಕ್ಕಿನ ಹಾಕಿ ಮಾಡಿರುವಂತಹ ಇಡ್ಲಿ ಆಯ್ತಾ ಇದು. ನಾನಾದ್ರೆ 1 kg ಇಡ್ಲಿ ಅಕ್ಕಿಗೆ 1/4 kg ಉದ್ದಿನ ಬೇಳೆ ಹಾಕಿ ಮಾಡಿದ್ರೆ ಮಾತ್ರ ಇಷ್ಟೊಂದು ಸಾಫ್ಟ್ ಆಗಿ ಬರೋದು. ಬಟ್ ಅಮ್ಮ ನಿನ್ನೆ ಅಷ್ಟು ಸ್ವಲ್ಪ ಬೇಳೆಗಳನ್ನ ಹಾಕಿ ಇಷ್ಟು ಸಾಫ್ಟ್ ಇಡ್ಲಿ ಯಾವ ತರ ಮಾಡಿದಾರೆ ಅಂತ ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ತಿಳಿಸ್ತೀನಿ ನಿಮ್ಗೆ. ಯಾವ ತರ ಮಾಡಿದಂತ ರೆಸಿಪಿನ ಶೇರ್ ಮಾಡ್ತೀನಿ. ಅದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ನ ಆಡ್ ಮಾಡಿ ಮಾಡಿರುವಂತದ್ದು. ಹಾಗೆ ಬೆಳಗಿನ ತಿಂಡಿ ಮುಗಿಸಿ ಕೆಲಸಗಳೆಲ್ಲ ಆದ ನಂತರ ಮಧ್ಯಾಹ್ನದ ಅಡಿಗೆನ ಶುರು ಮಾಡ್ಕೊಂಡಿದ್ದೀನಿ. ಚಿಕನ್ ಸಾರು ಮಾಡ್ತಾ ಇದ್ದೀನಿ. ರೆಸಿಪಿನ ಶೇರ್ ಮಾಡ್ತೀನಿ ಇವತ್ತು ಆಯ್ತಾ. ಇಲ್ಲಿ ನಾನು 2 kg ಚಿಕನ್ಗೆ ಒಂದು 35 ಬ್ಯಾಡಗಿ ಮೆಣಸನ್ನ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಒಂದು 6 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿನ ಕರ್ಬೇವು ಹಾಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಅದನ್ನ ಚೆನ್ನಾಗಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ 1.5 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, 1 ಟೀ ಸ್ಪೂನ್ ಅಷ್ಟು ಮೆಂತ್ಯ, ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ. ಹಾಗೆ ಒಂದು 4 ಈರುಳ್ಳಿನ ಈ ತರ ಕಟ್ ಮಾಡಿಬಿಟ್ಟು ಆಮೇಲೆ 1 ಗೆಡ್ಡೆ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲವನ್ನ ಕೂಡ ನಮಗೆ ರುಬ್ಬೋದಿಕ್ಕಿದೆ. ಇಲ್ಲಿ ಒಂದು 2 ದೊಡ್ಡ ಗೆಡ್ಡೆ ಈರುಳ್ಳಿ ಹಾಗೆ 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಅಂದ್ರೆ ಚಿಕನ್ನ ಬೇಯೋದಕ್ಕೆ ಇಟ್ಕೊಳ್ಳೋದಕ್ಕೆ. ಸೊ ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಬಿಟ್ಟು ಕಟ್ ಮಾಡಿ ಇಟ್ಟಿರುವಂತಹ ಈರುಳ್ಳಿ ಹಾಕಿ ಟೊಮೆಟೊ ಹಾಕ್ಬಿಟ್ಟು ಇದು ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಉಪ್ಪು ಆಮೇಲೆ ಅರಿಶಿನ ಪೌಡರ್ ಚಿಕನ್ ಎಲ್ಲ ಹಾಕ್ಬಿಟ್ಟು ಇದನ್ನ ಒಂದು 15 ಮಿನಿಟ್ಸ್ ಹಾಗೆ ಕುಕ್ ಮಾಡ್ಕೋಬೇಕು. ಚಿಕನ್ ಚೆನ್ನಾಗಿ ಬೇಯಬೇಕು ಆಯ್ತಾ. ಯಾವಾಗ್ಲೂ ಅಷ್ಟೇನೆ ನಾವು ಈ ತರ ಮಾಡ್ಬಿಟ್ಟು ಚಿಕನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ನಂತರನೇ ಮಸಾಲೆ ಹಾಕೋಬೇಕು. ಅವಾಗ್ಲೇ ರುಚಿ ತುಂಬಾನೇ ಚೆನ್ನಾಗಿ ಬರೋದು. ಸೊ ಹಾಗಾಗಿ ಇಲ್ಲಿ ಬೇಯಲಿ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದೀನಿ. ನಂತರ ಈ ಒಂದು ರೆಸಿಪಿಗೆ ತೆಂಗಿನ ತುರಿ ಬೇಕು. ಒಂದು ದೊಡ್ಡ ತೆಂಗಿನಕಾಯಿನ ತುರ್ಕೊಂಡು ಇಟ್ಕೊಂಡಿದೀವಿ. ಯಾಕಂದ್ರೆ
ಯಾಕಂತ ಹೇಳಿದ್ರೆ ಹಾಲು ತೆಗಿಯೋದಿಕ್ಕಿದೆ. ಸೊ ಹಾಗಾಗಿ ಹಾಲು ತೆಗಿಬೇಕಿದ್ರೆ ಸ್ವಲ್ಪ ಜಾಸ್ತಿ ತೆಂಗಿನ ತುರಿ ಬೇಕಾಗತ್ತೆ. ನಾವು ಅದನ್ನ ರುಬ್ಬಿ ಹಾಕೊಳ್ಳೋದಾದ್ರೆ ಸ್ವಲ್ಪ ಸಾಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಹಾಲು ತೆಗಿಯೋದಾದ್ರೆ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. ಸೊ ಇವಾಗ ಹಾಲು ತೆಗಿಯೋಣ ಅಂತ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಆಗ ತೋರಿಸಿರುವಂತಹ ಮಸಾಲೆನ ಎಲ್ಲವನ್ನ ಸೇರಿಸ್ಬಿಟ್ಟು ಒಟ್ಟಿಗೆ ರುಬ್ಬುವಂಥದ್ದು. ಮೆಣಸು, ಕೊತ್ತಂಬರಿ, ಜೀರಿಗೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕೊಂಡಿದ್ದೀನಿ. ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ಹಾಕೋಬೇಕು. ಎಲ್ಲವನ್ನ ಈ ತರ ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ನ ರೆಡಿ ಮಾಡ್ಕೋಬೇಕು, ಮಸಾಲೆ ಪೇಸ್ಟ್ ನ. ನಂತರ ಬೆಂದಿರುವಂತಹ ಚಿಕನ್ಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ತೆಂಗಿನ ತುರಿ ಹಾಕಿಲ್ಲ, ನೆನ್ಪಿಟ್ಕೊಳ್ಳಿ. ಬರೇ ಏನು ಮೆಣಸು, ಕೊತ್ತಂಬರಿ, ಜೀರಿಗೆ, ಹುಣಸೆ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡಿರುವಂತಹ ಪೇಸ್ಟ್ ಇದು. ಸೊ ಅದನ್ನ ಇವಾಗ ಬೆಂದಿರುವಂತಹ ಚಿಕನ್ಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಗ್ರೇವಿ ಇಟ್ಕೋಬೇಕು, ಯಾಕಂತ ಹೇಳಿದ್ರೆ ತೆಂಗಿನಕಾಯಿ ಹಾಲು ಹಾಕೋದಿಕ್ಕಿದೆ ಅಲ್ವಾ. ಸೊ ಹಾಗಾಗಿ ನಾನು ಸ್ವಲ್ಪ ಗಟ್ಟಿ ಗ್ರೇವಿ ಇಟ್ಕೊಂಡಿದ್ದೀನಿ. ನಂತರ ನಾವು ತೆಗೆದಿರುವಂತಹ ತೆಂಗಿನಕಾಯಿ ಹಾಲನ್ನ ಸೇರಿಸಿ ಚೆನ್ನಾಗಿ ಒಂದು 10 ಮಿನಿಟ್ಸ್ ಕುದಿಸಿದ್ರೆ ತುಂಬಾ ರುಚಿಯಾದಂತಹ ಇಡ್ಲಿಗೆ ಮಾಡಿರುವಂತಹ ಸಾರು ಇದು. ಇಡ್ಲಿ ಬೆಳಿಗ್ಗೆ ಮಾಡಿದ್ದೀವಿ ಅಲ್ವಾ, ಸೊ ಅದಕ್ಕೋಸ್ಕರನೇ ಅಂತ ಮಾಡಿರುವಂತದ್ದು. ತುಂಬಾ ರುಚಿಯಾದಂತಹ ಸಾರು ರೆಡಿ ಆಗುತ್ತೆ. ಹಾಗೆ ಸ್ವಲ್ಪ ಚಿಕನ್ ಗ್ರೇವಿನ ತೆಗ್ದಿಟ್ಕೊಂಡಿದ್ದೆ, ಪುಳಿ ಮುಂಚಿನ ತೆಗ್ದಿಟ್ಕೊಂಡಿದ್ದೆ. ನೈಟ್ ಅದಕ್ಕೆ ತೆಂಗಿನ ತುರಿ ಹಾಕ್ಬಿಟ್ಟು ಸುಕ್ಕ ಮಾಡೋಣ ಅಂತ ತೆಂಗಿನ ತುರಿನ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಹಾಕಿದ್ರೆ ಸುಕ್ಕ ರೆಡಿ ಆಗುತ್ತೆ. ಸೊ ಒಂದೇ ಸಲಕ್ಕೆ 2 ರೆಸಿಪಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಸಂಜೆ ಟೈಮ್ಗೆ ನಾವು ನಮ್ಮ ಬಯಲಿಗೆ ಹೋಗುವ ಅಂತ ಅಂದ್ಬಿಟ್ಟು ನಾನು, ಕೌಶಿ, ವೈಶಾಲಿ, ಶ್ರೀಯಾ 4 ಜನ ಹೊರಟ್ವಿ. ತುಂಬಾ ಶೆಕೆ ಇರೋದ್ರಿಂದ ಮನೆಯಲ್ಲಿ ಕೂತ್ಕೊಳ್ಳೋದಕ್ಕೇನಾಗಲ್ಲ. ಸಂಜೆ ಆಗ್ತಾ ಬರ್ತಾ ಇದ್ದಾಗೆ ಏನೋ ಉಸಿರು ಕಟ್ಟಿದಾಗೇನ ಆಗತ್ತೆ. ಈ ತರ ಸ್ವಲ್ಪ ಹೊರಗಡೆ ಬಂದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗತ್ತೆ, ಒಳ್ಳೆ ಗಾಳಿ ಬರುತ್ತಲ್ಲ, ಮೈಂಡ್ ಕೂಡ ರಿಫ್ರೆಶ್ ಆಗತ್ತೆ ಅಂತ ಅಂದ್ಬಿಟ್ಟು ಬಂದಿದೀವಿ. ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ? ಈಗೇನು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಈಗ ನಾವು ಬಯಲಿಗೆ ಇದ್ದೀವಿ. ಈಗ ನಾವು ಅಮ್ಮ ಕೂತ್ಕೊಂಡಿದ್ದಾರೆ ಅಲ್ಲಿ. ಬಯಲಿಗೆ ಬಂದಿದ್ದೇವೆ. ನಾನು ಆಶಾಂತಿ. ಹೇಳು. ನಾನು ಇವಾಳು ಆಶಾಂತಿ. ಗುರ್ತಿದ್ಯಕ್ಲಿ ಮಾತಾಡು. ಈಗ ಕೌಶಿ ಮಾಮಿ ಬಂದಿದ್ದಾರೆ. ಕೌಶಿ ಮಾಮಿ ಬಂದಿದ್ದಾರೆ. ಅಮ್ಮ, ನಾನು, ಆಶಾಂತಿ, ಕೌಶಿ ಮಾಮಿ ಬಂದದ್ದು. ಹೇಳು. ಅಮ್ಮ, ನಾನು, ಆಶಾಂತಿ, ಕೌಶಿ ಮಾಮಿ ಬಂದಿದ್ದು. ಈಗ ಕೌಶಿ ಮಗು ಆಶಾಂತಿನ ಅಮ್ಮನಲ್ಲಿ ಇದ್ದಾರೆ. ಅವಳು ಬರಲಿಲ್ಲ. ಅವನು ಬರಲಿಲ್ಲ. ಅದು ಗಂಡು ಮಗಲ್ವನ? ಅದು ಹೆಣ್ಣು ಮಗುವ? ಗಂಡು ಮಗಲ್ವ ಅದು? ಅವನು ಬರಲಿಲ್ಲ, ನಾವು ಮಾತ್ರ ಬಂದದ್ದು. ಮತ್ತೆ ಸ್ಕೂಲಿಗೆ ಹೋಗಿದ್ದೀಯಾ? ಹೋಗಿದ್ದೀನಿ. ಹೌದಾ? ಏನಿತ್ತು ಇವತ್ತು ಸ್ಕೂಲಲ್ಲಿ? ಮೊಟ್ಟೆ ಇತ್ತು. ಮೊಟ್ಟೆ ಇತ್ತಾ? ಎಷ್ಟು ಮೊಟ್ಟೆ ತಿಂದಿ? ಒಂದೇ ತಿಂತದ್ದಾ? ಯಾಕೆ? ಇನ್ನೊಂದು ಕೇಳಬೇಕಿತ್ತು. ನಾವು ಟೀಚರ್ ಕೊಡೋದಿಲ್ವ ನಿಮ್ಮ ಟೀಚರ್? ನಾಳೆ ಕೇಳು ಆಯ್ತಾ, 2 ಮೊಟ್ಟೆ ಕೊಡಿ ಅಂತ ಕೇಳು ಆಯ್ತಾ? ಓಕೆನಾ? ಬಾಯ್ ಹೇಳು. ನಾಳೆ ಇಲ್ಲ. ಮತ್ತೆ ಯಾವಾಗ? ಮತ್ತೆ ಗುರುವಾರ. ಗುಳುವಾಲ. ಸರಿ ಆಯ್ತು, ಬಾಯ್ ಹೇಳು. ಬಾಯ್ ಎಲ್ಲರಿಗೂ, ಬಾಯ್. ಶ್ರೇಯಾ ಅಂತೂ ನನ್ನ ಲಾಗ್ ನೋಡ್ತಾ ಅವಳು ಕೂಡ ಲಾಗ್ ಮಾಡೋದಕ್ಕೆ ಶುರು ಮಾಡಿದಾಳೆ. ಮೊಬೈಲ್ ಹಿಡ್ಕೊಂಡು ಏನಾದ್ರೂ ಮಾತಾಡೋದು, ನಾನು ಯಾವ ತರ ಮಾತಾಡ್ತೀನಿ ಅದೇ ತರ ಮಾತಾಡೋದಕ್ಕೆ ಟ್ರೈ ಮಾಡೋದು, ಈ ತರ ಮಾಡ್ತಾನೆ ಇರ್ತಾಳೆ. ಏನೋ ಗೊತ್ತಿಲ್ಲ, ಅವಳಿಗೆ ಕೂಡ ತುಂಬಾ ಇಂಟ್ರೆಸ್ಟ್. ಮೊಬೈಲ್ ಹಿಡಿದ್ರೆ ಸಾಕು, ನಾನು ಬರ್ತಾಳೆ ನನ್ನ ಹತ್ರ, ನಾನು ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಅವಳ ಮುದ್ದು ಮಾತುಗಳನ್ನ ಕೇಳೋದೇ ಒಂದು ಖುಷಿ. ಹಾಗೆ ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ಕೊಂಡೆ ಇಲ್ಲಿ. ಹಾಗೆ ಇವಾಗ ಕೊಯ್ಲೆಲ್ಲ ಆಗಿದೆ, ಭತ್ತದ ಕೊಯ್ಲೆಲ್ಲ ಆದ ನಂತರ ಈ ತರ ಖಾಲಿ ಇರತ್ತೆ ನೋಡಿ. ವರ್ಷದಲ್ಲಿ ಒಂದ್ಸಲ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಏನೋ ಈ ಕೃಷಿ ಮಾಡ್ತಾರೆ, ಭತ್ತದ ಕೃಷಿನ ಮಾಡ್ತಾರೆ. ವರ್ಷಕ್ಕೊಂದ್ಸಲ ಮಾತ್ರ ಮಾಡುವಂತದ್ದು. ನಂತರದ ದಿನಗಳಲ್ಲೆಲ್ಲ ಈ ತರ ಖಾಲಿ ಇರತ್ತೆ. ಇನ್ನು ಯಾವಾಗ ಜೂನ್ ಜುಲೈ ತಿಂಗಳಲ್ಲಿ ವಾಪಸ್ ಬೀಜ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ನಂತರ ಡಿಸೆಂಬರ್ ತಿಂಗಳಲ್ಲಿ ಅದನ್ನ ಕೊಯ್ಲು ಮಾಡ್ತಾರೆ. ಅಲ್ಲಿ ತನಕ ನಮ್ಗೆ ಈ ತರ ಆರಾಮಾಗಿ ಗದ್ದೆಗಳಿಗೆಲ್ಲ ಬರೋದಿಕ್ಕಾಗತ್ತೆ. ಮನೆಯಲ್ಲಿ ಸ್ವಲ್ಪ ಬೋರ್ ಆದಾಗ ಈ ತರ ಬರ್ತೀವಿ. ಬಯಲಿಗೆ ಅಮ್ಮ ಕೂತ್ಕೊಂಡಿದ್ದ, ನಾವೆಲ್ಲ ಇಲ್ಲಿ ಹೋಗುತ್ತಾ ಇದ್ದಾವೆ. ಅವಳು ಅರ್ಧ ತುಳು ಅರ್ಧ ಕನ್ನಡ ಮಾತಾಡ್ತಾಳಲ್ವಾ, ಅದನ್ನ ಕೇಳ್ಬೇಕಿದ್ರೆ ತುಂಬಾನೇ ನಗು ಬರುತ್ತೆ ನಮ್ಗೆ. ಇನ್ನು ಕೂಡ ಮಾಡೋಣ ಅಂತ ಹಠ ಮಾಡ್ತಾ ಇದ್ಲು. ಸಾಕು ಅಂತ ಅಂದ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿದೆ. ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್. ಬಾಯ್.